ನಮಸ್ಕಾರ, ನನ್ನ ಹೆಸರು ಅಜಯ್ ಕೃಷ್ಣ. ಹಿಂದೆ ನೋಡ್ತಿದ್ದೀರಾ ಎಲ್ಲ ನಾಟಿ ಹಸುಗಳು ಕಾಣಿಸ್ತಾ ಇದೆ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂತ ಅಂದರೆ ಮೇಯ್ನ್ಲಿ ಎರಡು ವಿಷಯ. ಒಂದು, ನಮ್ಮ ನಾಟಿ ಹಸುಗಳ ಬಗ್ಗೆ ನಿಮ್ಗೆ ತಿಳಿಸ್ಬೇಕು, ಮತ್ತು ಅದರ ಹಾಲು ಬಗ್ಗೆ, ಮತ್ತು ಅದರ ಪ್ರೈಸಿಂಗ್ ಬಗ್ಗೆ. ಈಗ ನಮ್ಮ ನಾಟಿ ಹಸುಗಳು ಹಿಂದೆ ಏನು ಕಾಣಿಸ್ತಾ ಇದೆ, ಇವೆಲ್ಲ ಬರ್ಗೂರು ತಳಿ ಅಂತ. ಮೇಯ್ನ್ಲಿ ನಮ್ಮಲ್ಲಿ ಇರೋದು ಬರ್ಗೂರು ತಳಿ, ಜೊತೆಗೆ ಅಮೃತ್ ಮಹಲ್, ಅದಾದಮೇಲೆ ಸ್ವಲ್ಪ ಹಳ್ಳಿ ಕಾರು ಇದೆ, ಆ ಕಡೆ ಎಲ್ಲ ಸುತ್ತಮುತ್ತ ಇದೆ. ಇದೆಲ್ಲ ನೋಡಿ ತುಂಬ ಕಾಡು ದನಗಳು, ಇವೆಲ್ಲ ತುಂಬ ಹೊರಟು ದನಗಳು, ತುಂಬ ಕಾಡಲ್ಲೇ ಮೇಯ್ದು ಅಲ್ಲೇ ಸುತ್ತಾಡುವಂಥ ದನಗಳು. ಸಾಯಂಕಾಲ ಬಂದರೆ ಹೀಗೆ ಫ್ರೀಯಾಗಿ ಸುತ್ತಮುತ್ತ ಹೀಗೆ ಫ್ರೀಯಾಗಿ ಇರ್ತದೆ ಇಲ್ಲಿ ನಮ್ಮ ಜಾಗದಲ್ಲಿ. ನಮ್ಮಲ್ಲಿ 105 ನಾಟಿ ಹಸುಗಳಿದ್ದಾವೆ. ನಾವು ಇದನ್ನು ನಮ್ಮ ಪ್ಯಾಷನ್ ಅಂತಲೇ ತೊಗೊಂಡು ಮಾಡ್ತಿದ್ದೀವಿ, ನಾವು ಪ್ರೀತಿಯಿಂದ ಮಾಡ್ತಿದ್ದೀವಿ. ಇದು 2019 ಜೂನಿಂದ ನಾವು ಶುರು ಮಾಡಿದ್ದು, ಒಂದು ಹಸುವಿಂದ ಶುರು ಮಾಡಿದ್ದು. ಈಗ ನಮ್ಮಲ್ಲಿ 105 ಹಸುಗಳಿದ್ದಾವೆ. ಮೇಯ್ನ್ಲಿ ಬರ್ಗೂರು ತಳಿ ಅಂತಲೇ ಶುರು ಮಾಡಿದ್ದು, ಜೊತೆಗೆ ಸುತ್ತಮುತ್ತಲು ಇಲ್ಲಿ ಸಿಗುವಂಥ ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ನು ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ನಮ್ಮ ಮೇಯ್ನ್ ಉದ್ದೇಶ ಏನಂತ ಅಂದರೆ ನಾಟಿ ಹಸುಗಳನ್ನ ಇಲ್ಲಿ ನಮ್ಮ ಲೋಕಲ್ ರಿಯಲ್ ನಾಟಿ ಹಸುಗಳನ್ನ ಸಾಕಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಲಿನ ಒಂದು ಆಸೆಗಾಗಿ ನಾಟಿ ಹಸು ಅಥವಾ ದೇಸಿ ಹಸು ಅಂತ ಹೆಸರಿನಲ್ಲಿ ನಾವು ಗಿರ್, ಕಾಂಕ್ರೀಜ್ ಅಥವಾ ಸಾಹಿವಾಲ್ನ ನಾವು ಸಾಕ್ತಾ ಇಲ್ಲ. ಇದು ಮೊದಲನೇದಾದ ಡಿಫ್ರೆನ್ಷಿಯೇಟರ್. ಇವೆಲ್ಲ ನೋಡಿ ಹೀಗೆ ಫ್ರೀಯಾಗಿರುತ್ತೆ. ಇವೆಲ್ಲ ಯಾವುದೇ ರೋಗ, ಯಾವ ಥರದ ಒಂದು ತೊಂದರೆನೂ ಇಲ್ಲ ನಮ್ಮ ಹಸುಗಳಿಗೆ. ನಮ್ಮ ಕಾಡು ಪಕ್ಕ ಇರೋ ಜಾಗ, ನಾವೊಂದು ಕಾಡಿಗೆ ಹೋಗಿ ಮೇಯ್ತವೆ ಅವು. ಗೋಮಾಳ ಜಾಸ್ತಿ ಇದೆ. ಬಿಸಿಲಾಗಲಿ, ಮಳೆ ಆಗಲಿ, ಚಳಿ ಆಗಲಿ, ಎಂಥದೇ ಟೈಮ್ನಲ್ಲಿ ಅದು ನೇಚರಲ್ಲಿ ಸುತ್ತಾಡಿ ನ್ಯಾಚುರಲ್ಲಾಗಿ ಮೇಯ್ದಾಡ್ಕೊಂಡು ಬರ್ತವೆ. ಹೀಗೆ ಫ್ರೀಯಾಗಿರುತ್ತೆ. ನೋಡಿ ಇದು ಹೇಗೆ ಆಡ್ತಿದೆ ನನ್ನ ಹತ್ರ. ಇದು ಏನು ತೊಂದರೆ ಕೊಡೋದಕ್ಕೆ ಇಷ್ಟಪಡ್ತಾಯಿಲ್ಲ. ಅದು ಏನಂತ ಅದನ್ನು ನಾನು ಸವರಬೇಕು. ಅದಕ್ಕೆ ಅದು ಆ ಥರ ಮಾಡ್ತಾಯಿದೆ. ಓಕೆ, ಎಲ್ಲರಿಗೂ ಹೋಗಲ್ಲ ನಮ್ಮ ಹಸುಗಳು, ಸ್ವಲ್ಪ ಜನಕ್ಕೆ ಮಾತ್ರ ಹೋಗುತ್ತೆ. ನಮ್ಮಲ್ಲಿ 7 ಜನ, ನಮ್ಮದೊಂದು ಟೀಮ್. ನಾವು ಯಾವುದು ಕೆಲಸಗಾರರು ಅಂತ ಹೇಳೋದಿಲ್ಲ, ನಮ್ಮದೊಂದು ಟೀಮ್ ಇದೆ. ಇದೆಲ್ಲ ಒಂದೇ ಉದ್ದೇಶ, ಮತ್ತು ನಾವು ಕಷ್ಟಪಟ್ಟು ನಮ್ಮ ಹಸುಗಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು, ಜೊತೆಗೆ ನಾವು ಬೆಳಿಬೇಕು ಅನ್ನೋ ಮಾಡ್ತಿರೋ ಅಂತ ಇದು ಕೆಲಸ. ಓಕೆ, ಇದು ನಮ್ಮ ಹಸುಗಳ ಬಗ್ಗೆ ಮೇಯ್ನ್ಲಿ. ಈಗ ಬರ್ತಿದ್ದೀನಿ ಹಾಲು ಬಗ್ಗೆ. ಓಕೆ, ನಾವು ಹಾಲು ಬಗ್ಗೆ ಮಾತಾಡೋದಕ್ಕಿಂತ ಇಲ್ಲಿ ತನಕ ನಾವು ನಾಟಿ ಹಸು ಸಾಕ್ತಾ ಇದ್ದೀವಿ. ಎಲ್ಲ ಹಿಂಗೆ ಇದೆ ನೋಡಿ, ಶೆಡ್ಗಳೆಲ್ಲ ಇದ್ದಾವೆ ಅಷ್ಟೊಂದು. ಆಲ್ಮೋಸ್ಟ್ ಅರ್ಧ ಎಕರೆನಲ್ಲಿ ಇದಕ್ಕಾಗಿಯೇ ಜಾಗ ಮಾಡಿಕೊಂಡು ನಾವು ನಮ್ಮ ಅಜ್ಜಿ ತಾತ ಹೇಗೆ ನಾವು ನಡೆಸ್ಕೊಂಡು ಬರ್ತಿದ್ರು ಹಾಗೆಯೇ ನಾವು ಮಾಡ್ತಿರೋದು ಇದನ್ನೆಲ್ಲನೂ. ಇವಾಗ ಮುಖ್ಯವಾಗಿ ಏನಂತ ಅಂದರೆ ಇಲ್ಲಿ ತನಕ ಯಾವುದೇ ಥರದ ಸಹಾಯಧನ ಗೌರ್ಮೆಂಟಿಂದ ಆಗಲಿ ಅಥವಾ ಚಾರಿಟಿ ಅಥವಾ ಡೊನೇಷನ್ ಅಂತ ಆಗಲಿ ನಾವು ತೊಗೊಳ್ಳೋದು ಇಲ್ಲ. ದಟ್ ಈಸ್ ನಾಟ್ ಅವರ್ ಆಬ್ಜೆಕ್ಟಿವ್. ನಮ್ಮ ಪ್ರೀತಿಯಿಂದ ನಮ್ಮ ಪ್ಯಾಷನ್ನ ನಾವು ಎಷ್ಟು ಮಟ್ಟಿಗೆ ನಾವು ಫಾಲೋ ಮಾಡಿ ನಾವು ಬೆಳೆಯೋದಕ್ಕಾಗುತ್ತೆ, ನಮ್ಮ ಹಸುಗಳನ್ನ ಹೇಗೆ ಸಾಕೋದಕ್ಕಾಗುತ್ತೆ, ಅದನ್ನು ನಾವು ಟ್ರೈ ಮಾಡ್ತಾನೇ ಇದ್ದೀವಿ. ಇದು ಆಗಲಿ 2019 ಹೇಳಿದ್ನಲ್ಲ, ಅಲ್ಲಿಂದ ನಾವು ಮಾಡ್ತಾನೇ ಇದ್ದೀವಿ. ಇಲ್ಲಿ ತನಕ ಬಿಟ್ಟಿಲ್ಲ, ಮುಂದೇನೂ ಬಿಡೋದಿಲ್ಲ. ಈ ಥರ ಇರುವಾಗ ಮತ್ತು ಇಂಥ ಒಂದು ವಿಷನ್, ಒಂದು ಆಬ್ಜೆಕ್ಟಿವ್, ನಾವು ಒಂದು ಗೋಲ್ ಇಟ್ಕೊಂಡು ಈ ನಾಟಿ ಹಸುಗಳನ್ನೇ ಸಾಕಬೇಕು, ಕಾಡಿಗೆ ಮೇಯಬೇಕು, ಸುತ್ತಲೂ ಅವು ಆರೋಗ್ಯವಾಗಿರಬೇಕು, ನಾವು ಅದರ ಹಾಲನ್ನ ನಮ್ಮ ಮಕ್ಕಳಿಗೆ, ನಮ್ಮ ಫ್ರೆಂಡ್ ಸರ್ಕಲ್ಗೆ, ಮತ್ತು ಇವಾಗ ನಾವು ಜನಗಳಿಗೂ ಮಾರಾಟ ಮಾಡ್ತಿರೋದ್ರಿಂದ ಅದು ಅಷ್ಟೇ ಶ್ರೇಷ್ಠವಾಗಿರೋದ್ರಿಂದ ನಾವು ಏನು ಬಯಸ್ತಿದ್ದೀವಿ ಅದು ತಕ್ಕನಾಗಿ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದ್ರಿಂದ, ಬಿಕಾಸ್ ಹಸುಗಳ ಆರೋಗ್ಯ ಅಷ್ಟು ಚೆನ್ನಾಗಿದೆ, ಅದರ ಹಾಲು ಅಷ್ಟೇ ಶ್ರೇಷ್ಠವಾಗಿರೋದ್ರಿಂದ ನಾವು ಅದ್ರ ತಕ್ಕನಾಗಿಯೇ ನಾವು ಪ್ರೈಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಬಿಕಾಸ್ ಎನಿಥಿಂಗ್ ಬಿಲೋ, ನಾವು ಮಾರಾಟ ಮಾಡ್ತಿರೋ 150 rupees per liter, ಎನಿಥಿಂಗ್ ಬಿಲೋ ದ್ಯಾಟ್ ಈಸ್ ನಾಟ್ ಫೇರ್ ಫಾರ್ ದೀಸ್ ಕೌಸ್. ಓಕೆ, ಈ ಹಸುಗಳಿಗೆ ಯಾವುದೇ ಥರದ ಅದು ಫೇರ್ ಆಗೋದಿಲ್ಲ. ಓಕೆ, ಹೌದು, ಹಾಲು ಮಾರ್ತಾ ಇದ್ದೀವಿ ನಾವು, ಕರುಗಳಿಗೆ ಬಿಟ್ಟು ನಾವು ಸ್ವಲ್ಪ ಹಾಲನ್ನ ಮಾರಾಟ ಮಾಡ್ಕೋತಾ ಇದ್ದೀವಿ. ವಿ ಆರ್ ಟ್ರೈಯಿಂಗ್ ಟು ಲಿವ್ ಎ ಸಸ್ಟೈನಬಲ್ ಲೈಫ್. ನಮ್ಮ ಗೋಶಾಲೆ ನಡೆಸೋದಕ್ಕೆ ಇದೆಲ್ಲ ತುಂಬ ಅಗತ್ಯವಾಗಿರುತ್ತೆ. ಎಷ್ಟೋ ಗೋಶಾಲೆಗಳು ಬರೀ ಚಾರಿಟಿ ಡೊನೇಷನಿಂದ ನಡೆಯುತ್ತೆ, ಆದರೆ ನಮ್ಮದು ಆ ಥರ ಅಲ್ಲ. ನಾವು ನಮ್ಮ ಒಂದು ಶ್ರಮದಿಂದ, ನಮ್ಮ ಹಸುಗಳ ದಯೆಯಿಂದ, ನಿಜವಾಗ್ಲೂ ಇದ್ರ ದಯೆಯಿಂದನೇ ನಾವೆಲ್ಲ ಬೆಳೀತಿರೋದು. ನಾವು ಬೆಳೆಯೋದಕ್ಕೆ ಇಷ್ಟಪಡ್ತಿದ್ದೀವಿ. ನೀವು ಸೇವಿಸಿ ನೋಡಿ, ಹಾಲನ್ನ ಯೂಸ್ ಮಾಡಿ ನೋಡಿ, ನಿಮಗೆ ಡೆಫಿನೆಟ್ಲಿ ಅದು ವ್ಯಾಲ್ಯೂ ಆಡ್ ಆಗೇ ಆಗುತ್ತೆ. ಅಷ್ಟು ಶ್ರೇಷ್ಠವಾದ ಹಸುಗಳು, ಅಷ್ಟು ಶ್ರೇಷ್ಠವಾದ ಹಾಲಿರುತ್ತೆ, ಕಮ್ಮಿ ಹಾಲು ಕೊಡ್ತವೆ. ಇವೆಲ್ಲ ನೋಡಿ, ಮಲೆನಾಡು ಗಿಡ್ಡ ನಿಮಗೆ ಗೊತ್ತಿರ್ಬೋದು, ಮಲೆನಾಡು ಕಡೆಗೆ, ಹಾಗೆ ಕಾಂಗೇಯಂ, ಪುಳಿಕುಲಂ ಇದೆಲ್ಲ ತಮಿಳುನಾಡು ಕಡೆಗೆ, ಹಾಗೆಯೇ ಆಂಧ್ರ ಕಡೆಗೂ ನಾಟಿ ಹಸುಗಳಿದ್ದಾವೆ. ಓಕೆ, ಅದೇ ಥರ ನಮ್ಮ ಈ ಭಾಗದ ನಾಟಿ ಹಸುಗಳನ್ನ ನೀವು ಇಂಡೈರೆಕ್ಟಾಗಿ ಸಹಕರಿಸಿದಾಗುತ್ತೆ, ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದಾಗುತ್ತೆ. ದಯವಿಟ್ಟು ಟ್ರೈ ಮಾಡಿ ನೋಡಿ. ದರ್ ಇಸ್ ನಥಿಂಗ್ ರಾಂಗ್ ಇನ್ ಟ್ರೈಯಿಂಗ್. ಇಫ್ ಯು ಡೋಂಟ್ ಥಿಂಕ್ ಇಟ್ ಡಸಂಟ್ ಆ್ಯಡ್ ವ್ಯಾಲ್ಯೂ, ದೆನ್ ಫೈನ್, ನೋ ಲಾಸ್, ರೈಟ್? ಟ್ರೈ ಮಾಡಿ ನೋಡಿ. ಡೋಂಟ್ ಥಿಂಕ್ ಇಟ್ ಈಸ್ ಹೈಲಿ ಪ್ರೈಸ್ಡ್. ಓಕೆ, ಇಟ್ ಈಸ್ ರೈಟ್ಲಿ ಪ್ರೈಸ್ಡ್. ಆ್ಯಂಡ್ ಅದರ ವ್ಯಾಲ್ಯೂ ಏನಿದೆ ನಿಮಗೆ ಸೇವಿಸ್ತಾ ನಿಮಗೆ ಗೊತ್ತಾಗುತ್ತೆ. ಯಾವುದೇ ಥರದ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅದರಲ್ಲೆಲ್ಲ ತೊಂದರೆಗಳು ಬರೋದಿಲ್ಲ. ಅದ ನಂತರ ನೀವು ಅದನ್ನು ಮೊಸರು ಮಾಡಿ, ಅದನ್ನು ತುಪ್ಪನ ನೀವೇ ಮಾಡಿ ಸೇವಿಸಿ ನೋಡಿ, ಬೆಣ್ಣೆ ಮಾಡಿ, ಅದರಲ್ಲಿ ನಿಮಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಯಾವುದೇ KMF ಆಗಲಿ, ಯಾವುದೇ ಮತ್ತೊಂದು ಬ್ರ್ಯಾಂಡ್ ಅಕ್ಷಯಕಲ್ಪ ಆಗಲಿ, ಮತ್ತೊಂದು ಬ್ರ್ಯಾಂಡ್ ಸಿಡ್ಸ್ ಫಾರ್ಮ್ ಆಗಲಿ, ಇನ್ನೊಂದು ಯಾವುದೇ ಥರದ ಗಿರ್, ಸಾಹಿವಾಲ್, ಕಾಂಕ್ರೇಜ್ನ ಸಾಕೊಂಡು ಹಾಲು ಕೊಡ್ತೀವಿ ಅಂತ ಬಿಸ್ನೆಸ್ ಮಾಡ್ತಿರೋರ ಮುಂದೆ ಅದು
ಆಲ್ಮೋಸ್ಟ್ ಡಬಲ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ, ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್, ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಅಡಿಷನ್ ಟು ಯುವರ್ ಹೆಲ್ತ್. ಇದು ನಾನು ಅಹಂಕಾರದಿಂದನೇ ಹೇಳ್ತೀನಿ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ, ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ಸೊ ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಗೆ ಒಂದು ಒಳ್ಳೆ ಆರೋಗ್ಯನ ನೀವು ಕೊಟ್ಟಾಗುತ್ತೆ. ಆ್ಯಂಡ್ ನೀವು ನಮ್ಮ ಹಸುಗಳಿಗೂ ಕಾಂಟ್ರಿಬ್ಯೂಟ್ ಮಾಡೋದಾಗುತ್ತೆ. ದಟ್ ವುಡ್ ಬಿ ಆಫ್ ಗ್ರೇಟ್ ಹೆಲ್ಪ್. ಸೊ ದಟ್ಸ್ ಹೌ ವಿ ಟ್ರೈ ಟು ಹ್ಯಾವ್ ಎ ವಿನ್-ವಿನ್ ಸಿಚುವೇಷನ್ ಆ್ಯಂಡ್ ವಿ ಟ್ರೈ ಟು ಹ್ಯಾವ್ ವೆರಿ ಗುಡ್ ಲೈಫ್, ರೈಟ್? ಸೊ ಕನ್ಸಿಡರ್ ದಿಸ್ ಆ್ಯಂಡ್ ಡೂ ಕಮ್. ಜಯನಗರ ಹೌಸಿಂಗ್ ಸೊಸೈಟಿನೇ ನಮ್ಮ ಟಾರ್ಗೆಟ್ ಏರಿಯಾ, ಸುತ್ತಮುತ್ತ ಜಾಗ. ಬಿಕಾಸ್ ನಮ್ಮನೆ ಇರೋದಲ್ಲೇ ಗುಬ್ಲಾಳ ಬನಶಂಕರಿ 6 Stage 4th H ಬ್ಲಾಕ್ BDA ಲೇಔಟ್ನಲ್ಲಿ. ನಮ್ಮ ಜಮೀನು ಇರೋದು ಹನೂರು ತಾಲೂಕು, ಚಾಮರಾಜನಗರ, ಬಿಳಿಗಿರಿ ರಂಗನ ಬೆಟ್ಟ. ಇಲ್ಲಿ ನೋಡಿ ಹಿಂದೆ ಆ ಬೆಟ್ಟ ಏನು ಕಾಣಿಸ್ತಿದೆ ಅದೆಲ್ಲ ಬಿಳಿಗಿರಿ ರಂಗನ ಬೆಟ್ಟದ ಒಂದು ಭಾಗ. ಓಕೆ, ಅದು ಬಿಹಾರ್ ಹಿಲ್ಸ್ ರೇಂಜ್, ಅದು ಕಾಡು ಪಕ್ಕ ಇರೋ ಜಾಗ. ನೀವು ಯಾವುದಾದ್ರೂ ಟೈಮ್ ಆದರೆ ಕೂಡ ಬನ್ನಿ, ನಮ್ಮ ಜಾಗನ ವಿಸಿಟ್ ಮಾಡಿ. ಯು ಟ್ರಸ್ಟ್ ಅಸ್ ಬಟ್ ಯು ಆಲ್ಸೋ ವೆರಿಫೈ, ದಟ್ ಈಸ್ ವೆರಿ ಗುಡ್ ಆಲ್ವೇಸ್. ಸೊ ಪ್ರೈಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಆ್ಯಂಡ್ ವಿ ಆರ್ ಕೀಪಿಂಗ್ ಇಟ್ ಅಟ್ 150. ಸ್ವಲ್ಪ ಜನಗಳು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ, ಸ್ವಲ್ಪ ಕಮ್ಮಿ ಮಾಡಿ ಅಂತ. ವಿಲ್ ಕನ್ಸಿಡರ್ ದ ರಿಕ್ವೆಸ್ಟ್, ವಿಲ್ ಸಿ ವಾಟ್ ಕ್ಯಾನ್ ಬಿ ಡನ್. ಬಟ್ ಫಾರ್ ನೌ we are doing what we are doing. So money, help us, support us. Thank you.